ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಹಳ ಮತ್ತು ಮಹತ್ವದ ಅಪ್ಡೇಟ್ ಬಂದಿದೆ. ಇದಷ್ಟೇ ಅಲ್ಲದೆ ಉಚಿತ LPG ಸಿಲಿಂಡರ್ ಇದರ ಬಗ್ಗೆನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಪ್ಪದೆ ಬಂದಿರುವಂತಹ ಈ ಒಂದು ಅಪ್ಡೇಟ್ ಅನ್ನು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ನೋಡಲೇಬೇಕು. ಇಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ 3 ವಿಷಯಗಳ ಬಗ್ಗೆ ಅಪ್ಡೇಟ್ ಕೊಡಲಿದ್ದೇವೆ. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮೆ ಅಪ್ಡೇಟ್ ಮತ್ತು ಈ ಜಿಲ್ಲೆಗಳಿಗೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಹಣ ಜಮೆ ಆಗುತ್ತೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಂಬುವ ಅಪ್ಡೇಟು ಮತ್ತು ಮೂರನೆಯದಾಗಿ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಉಚಿತ LPG ಗ್ಯಾಸ್ ಸಿಲಿಂಡರ್ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಒಂದು ವಿಡಿಯೋ ಕೇವಲ 5 ರಿಂದ 6 ನಿಮಿಷದ ಒಳಗಡೆನೇ ಇರುತ್ತೆ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ, ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ಒಂದು ಲೈಕ್ ಅನ್ನು ನೀಡಿ ನಮಗೆ ಪ್ರೋತ್ಸಾಹಿಸಿ. ನೋಡಿ, ಯಾವೆಲ್ಲ ಜಿಲ್ಲೆಗಳಿಗೆ 27ನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಮತ್ತು LPG ಸಿಲಿಂಡರ್ ಬಗ್ಗೆ ಬಂದಿರುವಂತಹ ಅಪ್ಡೇಟು ಮತ್ತು 28ನೇ ಕಂತಿನ ಹಣದ ಅಪ್ಡೇಟು ಕೂಡ ಬಂದಿದೆ. ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ, ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಹಣ ಜಮೆಯಾಗಲು ಹಂತವಾಗಿ ಶುರುವಾಗಿದೆ. ನೋಡಿ, ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಇಲ್ಲಿ ಜಮೆ ಆಗಲು ಕಾಲಿಟ್ಟಿದೆ. 3 ದಿನಗಳಿಂದಲೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಹಣ ಬರ್ತಾ ಇದೆ. ಒಂದು ನಿಮಿಷ ಇರಿ, ಆಗ್ಲೇ ಕೆಳಗಡೆ ಕಾಮೆಂಟ್ ಮಾಡ್ತೀರಾ ನಮಗೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಅಂತ. ಅದಕ್ಕೆ ಹೇಳುದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ರಾಜ್ಯ ಸರ್ಕಾರ ನೀಡಿರುವ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಸರಿಸುಮಾರು 1,25,00,000 ಮಹಿಳೆಯರು ಫಲಾನುಭವಿಗಳಿದ್ದಾರೆ. ಆದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 33% ಅಂದ್ರೆ 33 ರಿಂದ 35% ಫಲಾನುಭವಿಗಳಿಗೆ ಹಣ ಜಮೆ ಆಗಿದೆ. ಉಳಿದಿರುವಂತಹ 70 ರಿಂದ 75% ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬರಬೇಕಾಗಿದೆ. ಹಾಗಾಗಿ ಅಂದ್ರೆ ಇನ್ನು ಹಲವಾರು ಫಲಾನುಭವಿಗಳಿಗೆ ಮುಂದಿನ ದಿನಗಳಲ್ಲಿ ಹಣ ಜಮೆ ಆಗುತ್ತೆ ಅಂತ ಮಾಹಿತಿ ಬಂದಿತ್ತು. ಆದರೆ ಉಳಿದಂತಹ ಫಲಾನುಭವಿಗಳಿಗೆ ಇಂದು ಜಮೆ ಆಗಲಿದೆ. ವೀಕ್ಷಕರೇ ನೋಡಿ ಸ್ನೇಹಿತರೆ, ಈಗಾಗಲೇ ಕೆಲವು ಜಿಲ್ಲೆಗಳ ಮಾಹಿತಿಯನ್ನು ನಿಮ್ಮ ಮುಂದೆಗೆ ಹಂಚಿಕೊಳ್ಳುತ್ತಿದ್ದೇನೆ. ನೋಡಿ, ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಹಣ ಜಮಾ ಪ್ರಕ್ರಿಯೆ ಆರಂಭವಾಗಿದೆ. ಹೌದು ವೀಕ್ಷಕರೇ, ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭವಾಗಿರುವಂತದ್ದು. ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಸ್ನೇಹಿತರೆ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ. ನೋಡಿ, ಅದಷ್ಟೇ ಅಲ್ಲದೆ ಕೋಲಾರ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಹಾಗೂ ಗದಗ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ, ಈ ಜಿಲ್ಲೆಗಳಲ್ಲಿರುವ ಹಲವಾರು ಮಹಿಳೆಯರಿಗೆ ಈಗಾಗಲೇ 2,000 ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ನಿಮ್ಮ ಜಿಲ್ಲೆಯಲ್ಲಿ ಹಣ ಜಮೆ ಆಗಿದೆಯಾ ಇಲ್ವಾ ಎಂಬುದನ್ನ ಬ್ಯಾಂಕ್ ಮೆಸೇಜ್ ಅಥವಾ DBT ಮೂಲಕ ನೀವು ಪರಿಶೀಲಿಸಬಹುದು. ವೀಕ್ಷಕರೇ, ಹಣ ಎಲ್ಲರಿಗೂ ಕೂಡ ಯಾವಾಗ ಬರುತ್ತೆ ಅಂತ ನೋಡೋಣ. ಮತ್ತು LPG ಸಿಲಿಂಡರ್ ಬಗ್ಗೆ ಮಹತ್ವದ ಅಪ್ಡೇಟ್ ಬಂದಿದೆ. ಬನ್ನಿ ಇವೆರಡು ಇನ್ಫಾರ್ಮೇಶನ್ ಅನ್ನ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಈಗಿರುವ ವೇಗದಲ್ಲಿ ಹಣ ಜಮೆಯಾಗುತ್ತಿರುವುದಾದರೆ ಮುಂದಿನ ವಾರದ ಒಳಗಾಗಿ ಅಂದ್ರೆ ಮುಂದಿನ 7 ರಿಂದ 9 ಅಥವಾ 7 ರಿಂದ 10 ದಿನದ ಒಳಗೆ ಸುಮಾರು 90 ರಿಂದ 95% ಫಲಾನುಭವಿಗಳಿಗೆ ಹಣ ತಲುಪುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಆದ್ದರಿಂದ ಇನ್ನೂ ಹಣ ಬಾರದೆ ಇರುವವರು ಚಿಂತಿಸಬೇಕಾಗಿಲ್ಲ. ಸ್ವಲ್ಪ ವಿಳಂಬವಾಗಬಹುದು, ಆದರೆ ಸ್ವಲ್ಪ ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಖಂಡಿತ ಜಮೆ ಆಗುತ್ತೆ. ವೀಕ್ಷಕರೇ ನೋಡಿ, LPG ಸಿಲಿಂಡರ್ ಗೃಹಲಕ್ಷ್ಮಿಯರಿಗೆ LPG ಸಿಲಿಂಡರ್ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಅದೇನಂತ ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ಇಲ್ಲಿ LPG ಸಿಲಿಂಡರ್ ಪಡಿತಾ ಇದ್ದಂತಹ ಮಹಿಳೆಯರು ನೋಡಿ, ಈಗ ಹಲವಾರು ಮಹಿಳೆಯರು ಕೇಳುತ್ತಿರುವ ದೊಡ್ಡ ಪ್ರಶ್ನೆ ಇದಾಗಿತ್ತು, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ LPG ಸಿಲಿಂಡರ್ ಸಿಗುತ್ತಾ? ಮತ್ತು ಸ್ನೇಹಿತರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಸುದ್ದಿಗಳು ಹರಿದಾಡುತ್ತಿವೆ. ಕೆಲವರು ಹೇಳುತ್ತಿರುವಂತೆ ಗೃಹಲಕ್ಷ್ಮಿ ಉಚಿತ LPG ಸಿಲಿಂಡರ್ ನೀಡಲಾಗುತ್ತದೆ, ವರ್ಷಕ್ಕೆ 3 ಅಥವಾ 5 ಸಿಲಿಂಡರ್ ಉಚಿತ ಎಂದು ಸುದ್ದಿಗಳು ಬರುತ್ತಿವೆ. ಆದರೆ ಈಗಿನ ತನಕ ಕರ್ನಾಟಕ ಸರ್ಕಾರ ಅಧಿಕೃತ ಘೋಷಣೆ ಮಾಡಿಲ್ಲ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಸಿಲಿಂಡರ್ ದಾರರು ಕೂಡ ಕಸ್ಟಮರ್ಸ್ ಯಾರ್ಯಾರಿದ್ದೀರಾ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಏನಂದ್ರೆ ನಿಮಗೆ ಸಬ್ಸಿಡಿ ಸಿಗ್ತಾ ಇತ್ತು LPG ಇಂದ. ಏನಂತಂದ್ರೆ ಇವಾಗ LPG ಸಿಲಿಂಡರ್ ಗ್ಯಾಸ್ಗೆ 400 ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು. ಪ್ರತಿ ತಿಂಗಳು ಕೂಡ ನೀವು ಗ್ಯಾಸ್ ಅನ್ನ
ನಿಮ್ಮದಾಗಿಸಿಕೊಂಡಾಗ ಇಲ್ಲಿ LPG ಸಿಲಿಂಡರ್ ಕೊರತೆಗೆ ಒಂದು ಏನಂದ್ರೆ ಅಡ್ಡಿಯಾಗಿರುವಂತದ್ದು ನೋಡಿ. ಈ LPG ಸಿಲಿಂಡರ್ ಕೊರತೆಯಿಂದ ಇಲ್ಲಿ LPG ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇಂತಹದ್ರಲ್ಲಿ ಇಲ್ಲಿ ನಿಮಗೆ ಸಬ್ಸಿಡಿ ಆಗಿ ಉಚಿತವಾಗಿ ಇಲ್ಲಿ LPG ಸಿಲಿಂಡರ್ ಸಿಗುತ್ತಾ? ಸೊ ಬನ್ನಿ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ನೋಡಿ, LPG ಕ್ರೈಸಿಸ್ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನದಲ್ಲಿ ಸಿಲಿಂಡರ್ ಕೊರತೆ ನೋಡಿ. ಸಿಲಿಂಡರ್ ಅಭಾವದಿಂದ ನಗರದ ಹಲವು ಹೋಟೆಲ್ಗಳು ಮುಚ್ಚುವ ಸಾಧ್ಯತೆ ಹೆಚ್ಚಿದ್ದು, ಈ ಸಮಸ್ಯೆಯ ಕೇಂದ್ರ ಸರ್ಕಾರ ಗಮನಕ್ಕೆ ತರಲು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಮನವಿ ಸಲ್ಲಿಸಿದೆ. ಈ ಹಿನ್ನೆಲೆ ಬಿಜೆಪಿ ಸಂಸದ ತೇಜಸ್ ಸೂರ್ಯ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ನೋಡಿ, ಬೆಂಗಳೂರು ನೋಡಿ ಇಲ್ಲಿ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಬಿಕ್ಕಟ್ಟು ಭಾರತಕ್ಕೂ ಕೂಡ ತಟ್ಟಿದೆ ಅಂತ ಹೇಳಬಹುದು. ದೇಶಾದ್ಯಂತ ಅಡುಗೆ ಅನಿಲ ಅಂದ್ರೆ ಗ್ಯಾಸ್ ಸಿಲಿಂಡರ್ ಪೂರೈಕೆದಾರರಿಗೆ ಇಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದ್ದು, ಬೆಂಗಳೂರಿನಲ್ಲಿ ಭಾರಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೋಟೆಲ್ ಉದ್ಯಮವು ಸಿಲಿಂಡರ್ ಸಿಗದ ಕಂಗಾಲಾಗಿದೆ. ಈ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಸಾಮಾನ್ಯರ ನಿದ್ದೆಗೆಡಿಸಿದ್ದು, ಈ ಬಗ್ಗೆ ಕೇಂದ್ರ ಸಚಿವರಿಗೆ ರಾಜ್ಯ ಸಂಸದ ತೇಜಸ್ ಸೂರ್ಯ ಪತ್ರ ಬರೆದಿದ್ದಾರೆ ವೀಕ್ಷಕರೇ. ಸೊ ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ಹಾಗಾದ್ರೆ ನಿಮಗೆ LPG ಸಿಲಿಂಡರ್ ಯಾವಾಗ ಸಿಗುತ್ತೆ? 28ನೇ ಕಂತಿನ ಹಣದ ಜೊತೆ ಸಿಗುತ್ತೆ ಅಂತ ಹೇಳಬಹುದು. ಹೌದು ವೀಕ್ಷಕರೇ, ನೋಡಿ ಇಲ್ಲಿ ನವದೆಹಲಿ ಜಾಗತಿಕ ಮಟ್ಟದಲ್ಲಿ ಪಶ್ಚಿಮ ಏಷ್ಯಾದ ಸಂಘರ್ಷವು ಭಾರತದ ಅಡುಗೆ ಮನೆಗಳಲ್ಲೂ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದೆ. ತೈಲ ಮತ್ತು ಅನಿಲ ಆಮದಿನಲ್ಲಿ ವ್ಯತ್ಯಯ ಉಂಟಾಗುವ ಭೀತಿಯಿಂದ ದೇಶದ LPG ಕೊರತೆ LPG ಸ್ಟೋರೇಜ್ ಎದುರಾಗಿದ್ದು, ಇದನ್ನು ತಡೆಯಲು ಭಾರತ ಸರ್ಕಾರವು ಗವರ್ನಮೆಂಟ್ ಆಫ್ ಇಂಡಿಯಾ ಬಲಿಷ್ಠ ಸರಿಸುಮಾರು 1955 ಅಗತ್ಯ ಸರಕುಗಳ ಕಾಯ್ದೆಯನ್ನ ಅಂದ್ರೆ 1955 ಎಸೆನ್ಷಿಯಲಿ ಕಮೋಡಿಟೀಸ್ ಆಕ್ಟ್ ಅಸ್ತ್ರವಾಗಿ ಬಳಸಿದೆ. ಸಾಮಾನ್ಯ ಜನರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಅಡುಗೆ ಅನಿಲ ಅಂದ್ರೆ ಕುಕಿಂಗ್ ಗ್ಯಾಸ್ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರವು ಈಗ ಪೂರೈಕೆ ಮತ್ತು ವಿತರಣೆಯ ಸಂಪೂರ್ಣ ನಿಯಂತ್ರಣವನ್ನ ತನ್ನ ಕೈಗೆತ್ತಿಕೊಂಡಿದೆ. ಆ ಕುರಿತು ವರದಿಯನ್ನ ನೀಡುತ್ತಿದ್ದೇವೆ. ನೋಡಿ, ದೆಹಲಿ ಮತ್ತು ಮುಂಬೈನಂತಹ ಪ್ರಮುಖ ನಗರಗಳಲ್ಲಿ ರೆಸ್ಟೋರೆಂಟ್ಗಳು ಮತ್ತು ನಮ್ಮ ಬೆಂಗಳೂರು ಮತ್ತು ಇವು ಪ್ರಮುಖ ನಗರಗಳಲ್ಲಿ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಕೊರತೆಯಾಗಿರುವಂತದ್ದು LPG ಸಿಲಿಂಡರ್. ಹಾಗಾಗಿ ನೋಡಿ, ಇಲ್ಲಿ ಅನೇಕ ನಗರಗಳಿಗೆ ಇವಾಗ ತುಂಬಾ ಸಮಸ್ಯೆ ಉಂಟಾಗುತ್ತಿದ್ದು, ನೋಡಿ ಹೋಟೆಲ್ಗಳು, ವಾಣಿಜ್ಯ ಮತ್ತು LPG ಸಿಲಿಂಡರ್ಗಳು ಪಡೆಯುವಲ್ಲಿ ತೊಂದರೆ ಅನುಭವಿಸುತ್ತಿವೆ ಎಂದು ವರದಿಯಾಗಿವೆ. ಇದರಿಂದಾಗಿ ಕೆಲವು ಸಂಸ್ಥೆಗಳು ಕಾರ್ಯಾಚರಣೆ ಕಡಿಮೆ ಮಾಡಲು ಅಥವಾ ತಾತ್ಕಾಲಿಕವಾಗಿ ಮುಚ್ಚಲು ಒತ್ತಾಯಿಸಲಾಗಿದೆ. ಹಾಗಾಗಿ ಪರಿಸ್ಥಿತಿಯನ್ನ ಅರಿತ ಕೇಂದ್ರ ಸರ್ಕಾರ 1955 ರ ಅಗತ್ಯ ಸರಕುಗಳ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಇದರಿಂದಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಏನಂದ್ರೆ ಕನಿಷ್ಠವಾಗಿ 25 ದಿನಗಳ ಕಾಲ ನೀವು ಗ್ಯಾಸ್ ಅನ್ನ ಬುಕ್ ಮಾಡೋದು ಇರೋದಿಲ್ಲ ಅಷ್ಟೇ. ಅಂದ್ರೆ ಇವಾಗ ನೀವು ಒಂದು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಮತ್ತೆ ನೀವು ನೆಕ್ಸ್ಟ್ ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡ್ಲಿಕ್ಕೆ ಸರಿಸುಮಾರು 25 ದಿನಗಳ ಕಾಲ ನೀವು ಕಾಯಲೇಬೇಕಾಗುತ್ತೆ. 25 ದಿನಗಳ ಕಾಲ ಕಾಯ್ದ ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಬ್ಸಿಡಿ ರೂಪದಲ್ಲಿನೇ ಸಿಗುತ್ತೆ ಎನ್ನುವ ಚರ್ಚೆ ಕೂಡ ಹರಡುತ್ತಿದೆ. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮೆಲ್ಲಾ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ಇಂತಹ ಒರಿಜಿನಲ್ ಇನ್ಫಾರ್ಮೇಶನ್ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.